ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಬಿಡಿಎ ಗಿನ್ನಿಸ್ ದಾಖಲೆ ಮಾಡ್ತೀವಿ ಗಿಡಗಳನ್ನ ನೆಡೋ ಮೂಲಕ ಅಂತ ಹೋಗಿದ್ರು. ಈಗ ಗಿಡಗಳನ್ನ ನೆಟ್ಟಿದ್ದಾರೆ. ಹೆಂಗ ನೆಟ್ಟಿದ್ದಾರೆ? ಅದೇ ನೆಪದಲ್ಲಿ ಕೋಟಿ ಕೋಟಿ ಹಣ ಗುಳುಂ ಸ್ವಾಹ ಆಗೋಯ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಇದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು ಗೊತ್ತಾ? ಎನ್ ಎ ಹ್ಯಾರಿಸ್ ಅವರು. ಕಾರಣ ಕಂಪ್ಲೀಟ್ ಆ ಇಲಾಖೆಯ ಜವಾಬ್ದಾರಿ ಹೊತ್ತವರು, ಆ ಪ್ರಾಧಿಕಾರದ ಜವಾಬ್ದಾರಿ ಹೊತ್ತವರು ಎನ್ ಎ ಹ್ಯಾರಿಸ್ ಅವರು. ಗಿಡ ನೆಟ್ಟಿದ್ದೀರಿ ಸರಿ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ದೀರಾ, ಸಮರ್ಪಕವಾಗಿ ನೀರನ್ನ ಒದಗಿಸಿದ್ದೀರಾ, ನಿಯಮಗಳ ಪ್ರಕಾರ ಗಿಡಗಳನ್ನ ನೆಟ್ಟಿದ್ದೀರಾ, ಅದಕ್ಕೆ ಇಷ್ಟೆಲ್ಲ ಕೋಟಿ ಖರ್ಚಾಗಿದೆ ಅಂದ್ರಲ್ಲ, ಅದಕ್ಕೆ ಲೆಕ್ಕ ಕೊಡ್ತೀರಾ ಎನ್ ಎ ಹ್ಯಾರಿಸ್ ಅವರು ಅಂತ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಗಿಡಗಳನ್ನ ನೆಡೋ ಮೂಲಕ ಗಿನ್ನಿಸ್ ರೆಕಾರ್ಡ್ ಮಾಡ್ತೀವಿ ಅಂದಿದ್ದೆಲ್ಲ ಬಾಯಿ ಮಾತಿಗೆ ಸೀಮಿತ ಆಯ್ತಾ? ಇದರಿಂದ ಕೋಟಿ ಕೋಟಿ ಹಣವನ್ನ ಗುಳುಂ ಸ್ವಾಹ ಮಾಡೋ ಕೆಲಸ ಆಗೋಯ್ತಾ? ಇದಕ್ಕೆ ಲೆಕ್ಕ ಕೊಡೋದಕ್ಕೆ ಸಿದ್ಧರಿದ್ದಾರಾ ಶಾಸಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಆಗಿರೋದೇನು? ಅತಿ ದೊಡ್ಡ ಗೋಲ್ಮಾಲ್ ಆಗಿರುವ ಸ್ಟೋರಿಯನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಹೆಂಗೆ ಗೋಲ್ಮಾಲ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಗಿಡ ನೆಡ್ತೀವಿ ಅಂತ ಬಿಡಿಎ ಮಾಡಿದ್ದು ಹಸಿ ಹಸಿ ಸುಳ್ಳು. ನಿಜಕ್ಕೂ 15 ಲಕ್ಷ ಗಿಡ ನೆಟ್ಟಿದೆಯಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ? ಸೆಲ್ಫಿಗೆ ಪೋಸ್ ಕೊಟ್ಟಿದ್ದು, ಫೋಟೋ ತೆಗೆದಿದ್ದು ಬರೀ ಬಿಲ್ಡಪ್ ತೆಗೆದುಕೊಳ್ಳೋದಕ್ಕ? ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರೇ, ನೀವು ನೆಟ್ಟಿರೋ ಗಿಡ ಹೆಂಗಿದೆ ಗೊತ್ತಾ? ಒಂದ್ಸಾರಿ ತಿರುಗಿ ನೋಡಿದೀರಾ ಅಂತ? ಎಷ್ಟು ಅಡಿ ಗುಂಡಿ ತೋಡಿದ್ರಿ, ಎಷ್ಟು ಅಡಿಗೆ ಗಿಡ ಹಾಕಿದ್ರಿ, ಅದಕ್ಕೆ ಎಷ್ಟು ನೀರು ಕೊಟ್ರಿ ನೀವು? ಕೇವಲ 12 ದಿನಗಳಲ್ಲೇ ಹಳ್ಳ ಹಿಡಿತು ಕೋಟಿ ಕೋಟಿಯ ಯೋಜನೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಅಸಲಿಯತ್ತು ಬಟ ಬಯಲಾಗ್ತಾ ಇದೆ. ಗಿಡ ನೆಟ್ಟು ಪರಿಸರ ಉಳಿಸೋ ಕೆಲಸ ಮಾಡ್ತೀವಿ, ಬೆಂಗಳೂರನ್ನ ಆ ಮೂಲಕ ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರಲ್ಲಿ ನಮ್ಗೆ ಹಚ್ಚ ಹಸಿರು ಕಂಗೊಳಿಸ್ಬೇಕು ಅಂತ ತಂದಿರುವ ಯೋಜನೆ ನಿಜಕ್ಕೂ ಫಲಕಾರಿ ಆಗಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಗಿಡ ನೆಟ್ಟಿದ್ದಾರೆ, ಆದ್ರೆ ನಿಯಮಗಳ ಪ್ರಕಾರನ, ಕಾಟಾಚಾರಕ್ಕ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾರೋ. ಅದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ರಿಯಾಲಿಟಿ ಚೆಕ್ ನಡೆಸಿದೆ.